ಅವರು ಒಂದು ಸ್ವಲ್ಪ ಹಿಂಗೆ ಇಕ್ಬಾಲ್ ಹುಸೇನ್ ಅವರು ಸ್ವಲ್ಪ ನೆನ್ನೆ ಚೆಸ್ಟ್ ಪೇನ್ ಕ್ಯಾಮ್ರಾ ಬರ್ತಾ ಇದ್ದಾರೆ. ಓಕೆ, ನಂದ ನಾವುಗಳೆಲ್ಲ ಚೆಕ್ ಮಾಡಿದ್ದಾರೆ, ಇಲ್ಲ. ಜಾಬ್ಲಿ ಯಾರು ಕೊಡ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ವೀಕೆಂಡ್ ಆದಮೇಲೆ ಇದಕ್ಕೆ ಫೋರ್ಟಿಸ್ ಆಸ್ಪತ್ರೆಗೆ ಹೋಗಿ ಫುಲ್ಲೆಲ್ಲ ಥರೋ ಚೆಕಪ್ ಮಾಡೋಕ್ಕೆ ಹೇಳಿದ್ದೀವಿ. ಡಾಕ್ಟರ್ಸ್ ಎಲ್ಲ ಮಾತಾಡಿದ್ದೀವಿ, ಜವಳಿ ಅವ್ರ ಹತ್ರ ಮಾತಾಡಿದ್ದೀವಿ. ಚೆನ್ನಾಗಿದೆ, ಸ್ವಲ್ಪ ಕೈ ಸ್ವಲ್ಪ ಸಿಗ್ತಾ ಬಂತು. ಮುನ್ನೆಚ್ಚರಿಕೆಯಾಗಿ ತಕ್ಷಣ ಓಕೆ, ನೋ ಪ್ರಾಬ್ಲಮ್. ಯಾರು ಗಾಬರಿ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಫೋಟೋಸ್ ಎಲ್ಲ ನಿಮಗೆ ರಿಲೀಸ್ ಆಗ್ತದೆ. ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಸರ್. ಇಲ್ಲ, ಅವ್ರು ಏನಾಗಿ ಅವ್ನು ಒಳ್ಳೇದಕ್ಕೆ ಏನಾಗಬೇಕೋ ಎಲ್ಲ ಮಾಡ್ತಾರೆ. ಪುರಾಣ ಶನಿವಾರ ಮೇಲೆ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ನಾನೇ ಮಾತಾಡಿದ್ದೀನಿ, ಡಾಕ್ಟರ್ಸ್ಗೆಲ್ಲ ಮಾತಾಡಿದ್ದೀನಿ. ಸರ್, ಇನ್ನೊಂದು ಗ್ಯಾರಂಟಿ ಪಕ್ಷಗಳು ನಿಲ್ಲಿಸ್ತಾರೆ ಅಂತ ಪ್ರಚಾರ ಮಾಡ್ತಾರೆ. ವಿರೋಧ ಪಾರ್ಟಿಯವರು ಇರೋದೇ ಟೀಕೆ ಮಾಡೋಕ್ಕೆ. ವಿರೋಧ ಪಾರ್ಟಿಯವರು ಏನೇ ಒಳ್ಳೇದು ಮಾಡಿದ್ರು ತಡೆಯೋಕ್ಕೆ ಇರೋದು. ಏನು ಒಳ್ಳೇದಕ್ಕೇನಿಲ್ಲ, ಅವರು ನನಗೆ ಗೊತ್ತಿದೆ. ಅದು ಅವ್ರ ಕೈಲಿ ಮಾಡೋಕ್ಕಾಗದೆ ಹೋದ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಷನ್ ಬೇಕು. ಆಗ ಏನೋ ತರಾತುರಿಯಲ್ಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು. ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಈಗಾಗಲೇ ಕ್ಯಾಬಿನೆಟಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಿಂದೆನೇ ತೀರ್ಮಾನ ಮಾಡಿದ್ವಿ, 3 ತಿಂಗಳಿಂದ. ಆ ಪ್ರೊಸೀಜರು ನಡೀತಾ ಇದೆ. ಸೊ ಅದನ್ನು ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ. ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಮಹಾರಾಷ್ಟ್ರವ್ರು ತೊಗೊಂಡು, ಮಧ್ಯಪ್ರದೇಶವ್ರು ತೊಗೊಂಡು, ತಮಿಳ್ನಾಡವ್ರು ತೊಗೊಂಡು, ಆಂಧ್ರ ಪ್ರದೇಶವ್ರು ತೊಗೊಂಡು, ಬೇರೆ ಬೇರೆ ಯಾವ್ಯಾವ ರಾಜ್ಯ ಎಲೆಕ್ಷನ್ ಹೋಯಿತು ಅವರೆಲ್ಲ ನಮ್ಮ ಗ್ಯಾರಂಟಿನೇ ತೆಗೆದುಕೊಂಡು. ಯಾಕೆಂದರೆ ಬೆಲೆಗಳೆಲ್ಲ ಗಗನಕ್ಕೆ ಹೋಯಿತು, ಆದಾಯ ಎಲ್ಲ ಪಾತಾಳಕ್ಕೆ ಹೋಯಿತು. ಈಗೂ ಎಲ್ಲದಕ್ಕೂ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯಾರಿಗೂ ನಿಲ್ಲಿಸಲ್ಲ. ಬಟ್ ಯಾರು ಕರೆಕ್ಟಾಗಿದ್ದಾರೆ ಅವ್ರು ತಲುಪಬೇಕು, ಅವ್ರು ಉಪಯೋಗಿಸ್ಕೊಳ್ಬೇಕು. ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಇದನ್ನು ಈ ಪೋಂಜಿ ಸ್ಕೀಮ್ಗೆ ಆ ದುಡ್ಡು ಹೋಗ್ತಾ ಇದೆ, ಮಿಸ್ಯೂಸ್ ಆಗ್ತದೆ. ನಾವು ಬದುಕಲಿ ಅಂತ ಕೊಟ್ಟಿದ್ದೀವಿ. ಅವನು ಸಾಲ ಕೊಟ್ಬಿಟ್ಟು ಅವನು 2%, 36% ಬಡ್ಡಿ ಕೊಡ್ತೀನಿ, 40% ಬಡ್ಡಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಪ್ರತಿ ತಿಂಗಳು ಕಟ್ಸ್ಕೊಟ್ಟಿದ್ದಾರೆ. ಈಗ ಬೆಳಗಾಮಲ್ಲಿ ನೋಡೋದಲ್ಲ ನೀವೆಲ್ಲ, ದಾವಣಗೆರೆ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕ್ ಪಂಚಾಯತಿಗೆ ಯಾರ್ಯಾರಿಂದ ಸ್ಕೀಮ್ಗಳಿದೆ, ಆ ವಿನ್ವಿನ್ಸ್ ಅಂತ ಬಂತು, IMA ಬಂತು, ಅವೆಲ್ಲ ಬಂತಲ್ಲ, ಅವೆಲ್ಲ ಕಡಿವಾಣ ಅಂತೂ ಹಾಕಬೇಕು. ಆ ದೃಷ್ಟಿಯಿಂದ ನಾನು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀನಿ. ಇದು ನಮ್ಮ ಪ್ರೀತಿ, ನಮ್ಮ ಹೃದಯದಿಂದ ಕೊಟ್ಟಂಥ ಪಂಚ್ ಗ್ಯಾರಂಟಿ. ಈ ಗ್ಯಾರಂಟಿನ ಹಾಳು ಮಾಡ್ತೀನಿ. ನಮ್ಮ ಹೆಣ್ಮಕ್ಳು, ಹೆಣ್ಣು ಕುಟುಂಬದ ಕಣ್ಣು, ಅವ್ರಿಗೆ ಶಕ್ತಿ ಜಾಸ್ತಿ ಸಿಗಬೇಕು, ಮನೆ ಬೆಳಗಬೇಕು. ಆ ದೃಷ್ಟಿಯಿಂದ ಕೊಟ್ಟಿರೋ ಗ್ಯಾರಂಟಿ, ದೇಶಕ್ಕೆ ಮಾದರಿ ಇರೋ ಗ್ಯಾರಂಟಿ. ಯಾವ ಕಾರಣ ನಿಲ್ಲಿಸಿದ್ರು ಅಪೋಸಿಷನ್ ಪಾರ್ಟಿಯವ್ರು ಮಾತಾಡ್ತಾರೆ. ಕಡದಿಯಲ್ಲಿ ಪಾದಯಾತ್ರೆ ಮಾಡಿ ಈಗ ಯೋಜನೆ ವಿರೋಧಿಸ್ತಾ ಇದ್ದಾರೆ, ಕಿಲ್ಲೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಪತ್ರ ಬಂದಿದ್ದಾರೆ. 80,000 ಎಕರೆ ಅಕ್ವಿಷನ್ ಮಾಡಿಬಿಟ್ಟು ಹೊಸ ಟೌನ್ ಮಾಡ್ತಾರೆ. ತೆಲಂಗಾಣದಲ್ಲಿ 40,000 ಎಕರೆ ಹೊಸ ಟೌನ್ ಮಾಡ್ತಾರೆ. ಇದು ನಾನು ಮಾಡಿದ್ದಂಥ ಟೌನ್ಶಿಪ್ ಅಲ್ಲ. ಹಿಂದೆ ಕುಮಾರಸ್ವಾಮಿಯವರೇ ಇದಕ್ಕೆ ನೋಟಿಫೈ ಮಾಡಿ, ಹಿಂದೆ BJP ಗೌರ್ಮೆಂಟಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ ಬಿಡದಿಗೆ ಕೊಟ್ಟಿಲ್ಲ. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನು ರೈತರು ಹೋಗಲಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ. ಒಬ್ಬ ರಾಜಕಾರಣ ಮಾಡಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಿ. ಸರ್, ಇನ್ನೊಂದು ಆಂಗ್ಲ ಶಾಲೆಗಳನ್ನು ಶುರು ಮಾಡಿದ್ರು ಸರ್. ಅದು 7ನೇ ತರಗತಿವರೆಗೂ ಮಾತ್ರ ಇತ್ತು. ಸೊ ಈಗ 8ನೇ ತರಗತಿಯಿಂದ ಅವರು 30,000 ಮಕ್ಕಳು